ರಮೇಶ್ ಜಾರಕಿಹೊಳಿ ರಾಜೀನಾಮೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತ ಜೆಡಿಎಸ್ ಮುಖಂಡ ಶರವಣ ಈಗಾಗಲೇ ಅನೇಕ ಸಲ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇನು ಹೊಸದಲ್ಲ, ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಲ್ಲ ಎಂದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಕೆಲಸ ಮಾಡೋಕೆ ಬಿಡದೆ ಆಪರೇಷನ್ ಕಮಲ ಮಾಡ್ತೇವೆ ಅಂತ ಬಿಜೆಪಿಯವರು ದಿನವೂ ಮುಹೂರ್ತ ಫಿಕ್ಸ್ ಮಾಡ್ತಿದ್ದಾರೆ. ಆದ್ರೆ ಅವರು ಹಗಲಗನಸು ಈಡೇರಲ್ಲ, ತಿರುಕನ ಕನಸು ಕಾಣ್ತಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋಕೆ ಆಗಲ್ಲ, ಇನ್ನು ರಾಜ್ಯದಲ್ಲಿ ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ಚುನಾವಣೆ ಬಳಿಕ ಯಡಿಯೂರಪ್ಪ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ತಾರೆ. ಶಿವಮೊಗ್ಗದಲ್ಲಿ ಅವರ ಮಗನನ್ನೇ ಈಶ್ವರಪ್ಪನೇ ಸೋಲಿಸ್ತಾರೆ. ತಮ್ಮ ಸ್ಥಾನವನ್ನೇ ಉಳಿಸಿಕೊಳ್ಳಲಾರದವರು ಮುಖ್ಯಮಂತ್ರಿ ಹೇಗಾಗ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಸನ್ಮಾನ್ಯ ಶಾಸಕರು ಇವತ್ತೇನು ಹೊಸದಾಗೇನೋ ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಲಿಲ್ಲ. ಬಹುಶಃ ಹಲವಾರು ಸಂದರ್ಭದಲ್ಲಿ ಏನು ಅವರು ನಾನು ರಾಜೀನಾಮೆ ಕೊಡ್ತೀನಿ, ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ತೊರೆಯುತ್ತೀನಿ ಅಂತ ಹೇಳಿ ಹಲವಾರು ಸಂದರ್ಭದಲ್ಲಿ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಏನು ಬಾಂಬೆಗೆ ಹೋಗಿ ಕೂತಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಉಮೇಶ್ ಯಾದವ್ ಇಬ್ಬರು ಮಾತ್ರ ಇದ್ದಿರತಕ್ಕಂಥ ನಾನು ಗಮನಿಸಿದ್ದೀನಿ. ಅದರಿಂದ ಇವತ್ತು ಅವ್ರ ಹೇಳಿಕೆಯಿಂದ ಸರ್ಕಾರ ಏನೋ ಅಸ್ಥಿರಗೊಳಿಸ್ತೀವಿ, ಸರ್ಕಾರವನ್ನು ಬೀಳಿಸ್ಬಿಡ್ತೀವಿ, ಇನ್ನೇನೋ ಒಂದು ನಾವು ಮಾಡ್ಬಿಡ್ತೀವಿ ಅನ್ನೋದು ಏನಿದೆ, ಖಂಡಿತ ಯಾವುದು ಕೂಡ ಅದು ಫಲಿತ ಕೊಡಲ್ಲ. ವಿರೋಧ ಪಕ್ಷವಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನೀವು ಒಂದು ದಿನ ಕೂಡ ನಿಮ್ಮ ವಿರೋಧ ಪಕ್ಷದ ಕೆಲಸವನ್ನ ಎಲ್ಲಿ ಮಾಡಿಲ್ಲ. ದಿನನಿತ್ಯ ಹೊಸ ಸರ್ಕಾರ, ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತೇಳಿ ಭಜನೆ ಮಾಡಿಕೊಂಡು ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ತಿರುಕಣ ಕನಸನ್ನ ಕಾಣ್ಕೊಂಡು ಮೋದಿ ಅವರು ಹೇಳಿದಂಗೆ ಚುನಾವಣೆಯನ್ನು ನಡೆಸಿ ಮನೆಗೆ ಹೋಗಿ ಮಲಗೋ ಸಂದರ್ಭದಲ್ಲಿ ಇಂಥ ತಿರುಕಣ ಕನಸು ಇವತ್ತು ನಿಮ್ಗೆಲ್ಲ ಕೂಡ ಬಂದಿದೆ. ಬಹುಶಃ ಪೂರ್ಣ ಬಹುಮತ ಕೊಟ್ಟಿರತಕ್ಕಂಥ, ಜನಾದೇಶ ಇರತಕ್ಕಂಥ, ಕಾನೂನುಬದ್ಧವಾದ, ನ್ಯಾಯಬದ್ಧವಾದ ಸಂವಿಧಾನ